टॉन्सिल्स ऑपरेशनसाठी हॉस्पिटलमध्ये दाखल झालेल्या तरुणीचा संशयास्पद मृत्यू झाला आहे। ही धक्कादायक घटना गोकाक येथील निसर्ग मल्टीस्पेशालिटी हॉस्पिटलमध्ये घडली आहे। मृत मुलीचे नाव श्रुती करेप्पा चौगुला, वय 14 असून ती रायबाग शहराची रहिवासी होती। तिच्या पालकांनी डॉक्टरांवर गंभीर आरोप करत म्हटले आहे की त्यांच्या निष्काळजीपणामुळेच मुलीचा मृत्यू झाला। भूल इंजेक्शनच्या साइड इफेक्टमुळे श्रुतीचा मृत्यू झाल्याचं त्यांनी सांगितलं। या प्रकरणी गोकाक शहर पोलीस ठाण्यात संबंधित डॉक्टरांविरुद्ध गुन्हा दाखल करण्यात आलाय। मृत श्रुतीच्या कुटुंबियांनी हॉस्पिटलसमोर अश्रू ढाळत तीव्र संताप व्यक्त केला। तिच्या आईने व्यथित होत म्हटलंय की माझ्या मुलीला झालेला अन्याय दुसऱ्या कोणालाही होऊ नये। पालकांनी निसर्ग हॉस्पिटलवर गंभीर आरोप करत म्हटलंय की हे फक्त नावाला मल्टी स्पेशालिटी हॉस्पिटल आहे, आतमधले सगळं डब्बा आहे। ಏನೋ ಅನುಕೂಲ ಆಗ್ತತೆ ಆಯುಷ್ಮಾನ್ ಭಾರತ್ ಯೋಜನೆ ಅಂತೇಳಿ ಹಾಕೊಳ್ಳೋದು। ಆಯುಷ್ಮಾನ್ ಅಂತೇಳಿ ಆಯುಷ್ಮಾನ್ ಅಂತ ಎದಕ್ಕತ್ತಾರ್ರಿ? ಆಯುಷ್ಮಾನ್ ಅಂದ್ರೆ ಇನ್ನೊಂದು ದೀರ್ಘಾಯುಷ್ಯವಾಗಿ ಬಾಳ್ ಅಂತೇಳಿ ಆಯುಷ್ಮಾನ್ ಯೋಜನೆ ಮಾಡ್ಯಾರ। ಇವ್ರು ಇಲ್ಲಿ ಕೊಲ್ಲಾಕತ್ತಂದ್ರೆ ಆಯುಷ್ಮಾನ್ ಯೋಜನೆನೂ ಬೇಡಾರಿ, ಇಂಥ ಡಾಕ್ಟರ್ಸ್ ಬೇಡ, ಇಂಥ ಸಂಸ್ಕೃತಿ ನಮ್ಮಲ್ಲಿ ಬೇಡಾರಿ। ಬೇಕಾದ್ರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೋತಾರ್ರಿ, ಅಲ್ಲೇ ಸತ್ರ ನಡಿತೈತಿ। ನಮಗ ಏನೋ ಸ್ಕೀಮ್ ಇರ್ತಾವ, ಏನೋ ಆಗ್ತೈತ್ರಿ। ಇಲ್ಲಿ ಏನ್ ಮಾಡಿದ್ರಿ? ಈಗ ಬಡವ್ರ ಮಕ್ಕಳು ಒಬ್ಬಕ್ಕೆ ಮಗಳ್ರಿ, ಈಗ ಯಾರ ತೆಕ್ ಹೋಗಿ ಕೇಳ್ಬೇಕ್ರಿ? ಗಿರಾಕಿ ಒಬ್ಬಕ್ಕೆ ಮಗಳ ಆಸ್ರ 15 ವರ್ಷದ ಮಗಳನ್ನ ನಿಕತಕ ಬೆಳೆಸಿಂತ ಕಟಕರ ಕೈಯಾಗ ಕೊಡುದಂದ್ರ ಏನಾಗ್ತೈತ್ರಿ? ಅರ್ಥದ್ರದ ಅದಕ್ಕೊಂದು ಬೆಲೆ ಬೇಕ್ರಲ್ಲ? ಏನ್ ನಡ್ದತ್ರಿ ಇದ? ಅಂದ್ರ ಇದು ಏನ ವೈದ್ಯಕೀಯ ಅಂದ್ರ ಒಂದ ಬಿಸಿನೆಸ್ ನಡ್ದತ್ರಿ। ಬಿಸಿನೆಸ್ ಅಂದ್ರ ಮಾಫಿಯಾ ತರಲ್ಲ, ಅದಕ್ಕ ಮಾಫಿಯಾ ತರ ನಡ್ದತ್ರಿ। ಈ ಮಾಫಿಯಾ ಬಂದ್ ಆಗ್ಬೇಕ್ರಿ। ನಮ್ ಮಕ್ಳಿಗೆ ಆದಂಗ ಇನ್ನೊಬ್ಬರ ಮಕ್ಳಿಗೆ ಆಗ್ಬಾರ್ದ್ರಿ। ಕಣ್ಣೀರ್ ತೆಗಿದ ಅಂದ್ರ ಕಣ್ಣೀರ್ ಹಂಗ ಬರ್ದಲ್ರಿ ಸರ, ದುಃಖ ಆದ ಕಣ್ಣೀರ್ ಬರ್ತೈತ್ರಿ। 15-16 ವರ್ಷ ಗಟ್ಲೆ ಬೆಳೆಸಿದ ಮಕ್ಕಳನ್ನ ಇವ್ರಂತವ್ರ ಕೈಯಾಗ ತಂದ್ ಕೊಡ್ದ, ಇವ್ರೇನು 1 ರೂಪಾಯಿ ಬಿಲ್ ಬಿಡುದಿಲ್ಲ, ಏನು ಬಿಡುದಿಲ್ರಿ। ಬೇಕಾದ್ರೆ ಒಂದ್ 100 ರೂಪಾಯಿ ಕಡಿಮೆ ಅದಾವ ನೋಡಕ್ರಿ ನೀವು, ಒಟ್ಟ ಬಿಲ್ ಬಿಡುದಿಲ್ರಿ। ಇಂಥವ್ನ ತಗೊಂಡ್ ನಮಗ್ ಏನ್ ಮಾಡಿದ್ರಿ? ಈಗ ಮಕ್ಕಳನ್ನ ಕೊಡ್ತಾರನ್ರಿ, ನಮ್ಗ್ ಮಕ್ಕಳು ನಮ್ಮ ಮಗಳು ಕೊಡತ್ ಹೇಳ್ರಿ। ಈಗ ನಾವ್ ಹೋಗ್ತಿರಿ ಇಲ್ಲಿದ, ಇಂಥವ್ರು ನಮಗ್ ಬೇಡಾರಿ। ಈ ಸಂಸ್ಕೃತಿ ಇಲ್ಲೇ ಬಂದ್ ಮಾಡ್ರಿ, ಇಂಥ ಡಬ್ಬಾ ಡಾಕ್ಟರ್ಗಳು ಬಂದ್ ಮಾಡ್ರಿ, ಒಟ್ಟ ಕೈ ಮುಗಿತನ್ನ। ಅನಿಲ್ ರಾಜು ಗಸ್ತಿ ಅಂತ ಹೇಳ್ರಿ। ಮತ್ತ ಗೋಕಾಕದಾಗ ನಿಸರ್ಗ ದವಾಖಾನಿಂದ ರಾಯಬಾಗದಿಂದ ನಿಸರ್ಗ ಗೋಕಾಕ್ ಕಳ್ಸಿರ್ರಿ। ನನ್ ಮಗಳ 13 ತಾರೀಕ ಅಡ್ಮಿಟ್ ಆಗಿಲ್ರಿ। 17ನೇ ತಾರೀಕ್ ರೀ ಆಪರೇಷನ್ ಮಾಡಿರಿ। ಆಪರೇಷನ್ ಮಾಡಿ ಹೊರಗ್ ಗಂಡ ತೆಗೆದು ತೋರ್ಸ್ಯಾರ್ರಿ। ಗಂಡ ತೆಗೆದು ತೋರ್ಸೋ ಗುಡ್ದ ಒಟ್ಟ ಹುಡುಗಿಗೆ ಒಟ್ಟ ಹೋಗ್ಲಿಲ್ಲ, ಏನಾಗ್ಲಿಲ್ಲ ಗೊತ್ತಾಗ್ಲಿಲ್ರಿ। ಏಕದಮ ನನ್ ಮಗಳು ನನಗ ಗುರ್ತ ಹತ್ಲಿಲ್ರಿ। ಆ ನಮ್ನಿ ಬಾತ್ ಕೂತುಳ್ರಿ। 24 ತಾಸು ಇಟ್ಕೊಂಡ್ರಿ। 24 ತಾಸು ಆಗನ ರೀ ನನ್ ಮಗಳ ಮುಂದೆ ಏನಾಕತ್ರಿ? ಅವಾಗ ಹೋದ್ ಏನ್ ಮಾಡಿಲ್ರಿ, ನನ್ ಮಗಳ ಸತ್ವಳಕ ಏನ್ ಮಾಡಿಲ್ರಿ। ಈಗ ಏನ್ ಮಾಡ್ಬೇಕು ಅನ್ನೋದು ನನ್ಗೆ ಗೊತ್ತಾಗೋತ್ರಿ। ನನ್ ಮನ್ಯಾಗ ನನ್ ಮಾಲಕರಿಗೂ ಆರಾಮಿಲ್ರಿ, ನನಗೂ ಆರಾಮಿಲ್ರಿ ಐತ್ರಿ। ಇನ್ನು ಮುಂದೆ ಹೆಣ್ಮಕ್ಳಿಗೆ ಯಾರಿಗೂ ಅಂತ ಪರಿಸ್ಥಿತಿ ಬರಬಾರ್ದ್ರಿ। ಇಲ್ಲೇ ಸತ್ತಾಳ್ರಿ, ಎಲ್ಲಿ ಬೇರೆ ದವಾಖಾನ್ಯಾಗ ಸತ್ತಿಲ್ರಿ। ಡಾಕ್ಟರ್ ಏನಂತಾರಿ? ಮುಂದೆ ಹೋಗ್ತಾ ದೌಡ್ ಹೇಳ್ತೀರಿ ಅಂದ್ರೆ ನಾವ್ ಮುಂದೆ ಹೋಯ್ತಿದ್ವಿ। ಉಳ್ಳ ಆದ್ಮೇಲೆ ಹೇಳ್ಯಾರ್ರಿ, 24 ತಾಸು ಇಟ್ಕೊಂಡ್ ಹೇಳ್ಯಾರ್ರಿ। ಜೀವ ಆಗತ್ತೆ ಹೇಳಿ ಮ್ಯಾಲ ಕಳ್ಸ್ಯಾರಿ। ಜೀವ ಇರ್ಬೇಕಿತ್ರಲ್ಲ ನನ್ ಮಗಳ್ರಿ, ಹಂಗಾರಿ ಬದಸ್ಕೋತಿದ್ರಿ। ಇಲ್ಲೇ ಕುಲ್ಲ ಆದ್ ಬಳಕ ಕಳ್ಸ್ಯಾರಿ। ಇನ್ ಮುಂದೆ ಇಂತ ಹೆಣ್ಮಕ್ಳಿಗೆ ಇಲ್ಲಿ ಈ ದವಾಖಾನಿಗೆ ಬರ್ಬೇಡತ್ತ ಹೇಳಿದ್ರಿ। ಈ ದವಾಖಾನ್ಯಾಗ ಹೆಣ್ಮಕ್ಳಿಗೆ ಇಂತ ಪರಿಸ್ಥಿತಿ ಆಗ್ಬಾರ್ದತನ ಹೇಳಿದ್ರಿ। ನನ್ನ ಮಗಳು ಆಗೈತಿರ್ಲ ಅಂತ ಪರಿಸ್ಥಿತಿ ಯಾವ ಹೆಣ್ಮಕ್ಳಿಗೆ ಆಗ್ಬಾರ್ದ್ರಿ। ಆ ನಮನಿ ಆಗೈತ್ರಿ ನನ್ ಮಗಳ ಜಲಮ್ರಿ। ಶ್ರುತಿ ಕರೆಪ್ಪ ಚೌಗಲ ರೀ। यल्लवा करेप्पा चौगला, साकिन, रायबाग, हालकनूर। हॉस्पिटलमध्ये डॉक्टरांनी परिस्थिती गंभीर आहे असं सांगून श्रुतीला बेळगावच्या केएलई हॉस्पिटलला पाठवले होते। मात्र केएलईच्या डॉक्टरांनी स्पष्ट सांगितले की बालिका 2 तासांपूर्वीच मरण पावली होती। या प्रकरणी मृत मुलीच्या पालकांनी न्याय आणि नुकसान भरपाई मिळावी अशी मागणी केली आहे। मनोहर मॅगेरी, KMM मराठी, गोकाक।